Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ತುಂಬ ದಿನ ಆದಮೇಲೆ ಒಂದು ಕುಕಿಂಗ್ ರೆಸಿಪಿನ ಮಾಡಿ ತೋರಿಸೋಣ ಅಂತ. ಸೊ ಈ ನಡುವೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗ್ತಿದೆ ಕುಕಿಂಗ್ ವಿಡಿಯೋದಲ್ಲಿ. ಸೊ ಇವತ್ತು ಒಂದು ಕುಕಿಂಗ್ ರೆಸಿಪಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಫೇವ್ರೆಟ್, ನನಗೆ ಎಗ್ ಅಂದರೆ ತುಂಬಾ ಇಷ್ಟ. ಸೊ ಎಗ್ಗಲ್ಲಿ ಏನು ರೆಸಿಪಿ ಇದ್ರೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಮುಖ್ಯವಾಗಿ ನನಗೆ ಬಾಯ್ಲ್ಡ್ ಎಗ್ ಅಂದರೆ ತುಂಬಾ ಇಷ್ಟ. ಸೊ ಆ ಬೇಸಿಸ್ ಮೇಲೆ ಇವತ್ತು ವಿಡಿಯೋನ ಮಾಡೋಣ ಅಂತ. ಸೊ ರೆಸಿಪಿನೂ ಎಗ್ ಬೇಸ್ಡ್ ರೆಸಿಪಿನೇ ಇರುತ್ತೆ. ಸೊ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮ ಹತ್ರ ಎಲ್ಲ ಎಗ್ಗಲ್ಲಿ ರೆಸಿಪಿ ಮಾಡಿ ತೋರಿಸೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ, ಓಕೆನಾ? ಸೊ ನನಗೆ ಎಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನನಗೆ ಮೋರ್ ದೆನ್ ಏನಂತಾರೆ, ಎಸ್ ಅಫ್ಕೋರ್ಸ್ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಎಗ್ಗಲ್ಲಿ ಬೇರೆ ಬೇರೆ ರೆಸಿಪಿ ಮಾಡ್ತಾರಲ್ಲ, ಲೈಕ್ ಎಗ್ ಬುಜ್ಜಿ, ಆಮ್ಲೆಟು. ಸೊ ಇದಕ್ಕಿಂತ ನನಗೆ ತುಂಬಾ ನನಗೆ ಫೇವ್ರೇಟ್ ಯಾವುದು ಅಂತಂದರೆ ಎಗ್, ಬಾಯ್ಲ್ಡ್ ಎಗ್. ನನಗೆ ತುಂಬ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಲ್ಲೇ ಒಂದು ಸ್ಪೆಷಲಾಗಿ ನಮ್ಮ ಮಮ್ಮಿ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಸೊ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ರಸಮಕ್ಕೆ ತುಂಬ ಚೆನ್ನಾಗಿರುತ್ತೆ, ಬೇಳೆ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ, ಸೊಪ್ಪು ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಮೈಲ್ಡ್ ಆಗಿರೋ ಸಾರು ಜೊತೆ ನಾನು ತುಂಬಾ ಚೆನ್ನಾಗಿರುತ್ತೆ. ಅಲ್ಟಿಮೇಟ್ ಕಾಂಬಿನೇಷನು. ರೆಸಿಪಿ ಏನು ಅಂತಂದರೆ ಎಗ್ ಪೆಪ್ಪರ್ ಫ್ರೈ, ತವಾ ಫ್ರೈ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಮಮ್ಮಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಾಂಬಿನೇಷನು. ಆ್ಯಂಡ್ ಮಳೆ ಸೀಸನ್ ಬಂದಾಗಂತೂ ಅದು ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಲೈಕ್ ನಾವು ಗೆಸ್ ಮಾಡೋದಕ್ಕೆ ಆಗಿರಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಆ್ಯಂಡ್ ಸಿಂಪಲ್ ಆಗಿದೆ, ತುಂಬ ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಎಲ್ಲ ಏನಿಲ್ಲ. ತುಂಬ ಜಾಸ್ತಿ ರೆಸಿಪಿ ಲೈಕ್ ಇಂಗ್ರೀಡಿಯೆಂಟ್ಸ್ ಇರಬೇಕು, ತುಂಬ ಜಾಸ್ತಿ ಅದಕ್ಕೆ ಟೈಮ್ ಆಗುತ್ತೆ ಅಂತಲೂ ಏನಿಲ್ಲ. ಕ್ವಿಕ್ಕಾಗಿ ಎಗ್ನ ಬಾಯ್ಲ್ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ಬೇಗ ಮಾಡ್ಬೋದು. ಸೊ ಆಲ್ರೆಡಿ ಎಗ್ ಬಾಯ್ಲ್ ಮಾಡೋದಕ್ಕೆ ಇಟ್ಟಾಯಿತು. ಸೊ ಇವಾಗ ಅದನ್ನೆಲ್ಲ ಪೀಲ್ ಮಾಡಿ, ಸೊ ಪ್ರಾಸೆಸ್ ಹೇಗೆ ಮಾಡೋದು, ಲೈಕ್ ತವಾ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ಮಾಡೋದಷ್ಟೇ. ಸೊ ಎಗ್ನೆಲ್ಲ ಬಾಯ್ಲ್ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ಒಂದು 5-10 ಮಿನಿಟ್ಸಲ್ಲಿ, 10 ಮಿನಿಟ್ಸು ಆಗಲ್ಲ, ಟ್ರಸ್ಟ್ ಮೀ, ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಸೊ ಇವತ್ತಿನ ರೆಸಿಪಿ ಆ ಬೇಸಿಸ್ ಮೇಲೆ ಇರುತ್ತೆ. ಸೊ ವಿಡಿಯೋನ ಶುರು ಮಾಡೋಣ ಅಲ್ವಾ? ಸೊ ಬನ್ನಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಒಮ್ಮೆ ಏನು ಸ್ಪೆಷಲ್ ಇವತ್ತು? ಎಗ್ ಪೆಪ್ಪರ್ ಫ್ರೈ. ಎಗ್ ಪೆಪ್ಪರ್ ಫ್ರೈ, ಓಕೆ. ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು, ಹೆಂಗೆ ಮಾಡೋದು? ಎಗ್ ಬೇಯಿಸ್ಕೊಂಡಿದ್ದೀನಿ. ಹ್ಞೂ. ಸೊ ಅದಕ್ಕೆ ಪೆಪ್ಪರ್ ಹಾಕಿ ಫ್ರೈ ಮಾಡೋದು. ಥರ 2 ಪೀಸ್ ಕಟ್ ಮಾಡ್ಕೊಬೇಕು. ಓಕೆ, ಸಿಂಪಲ್ ಅಲ್ಲ, ತುಂಬ ಟೇಸ್ಟಿಯಾಗಿರುತ್ತಲ್ಲ. ಇವಾಗ ಕಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟು ಸೊ ಇದಕ್ಕೆಲ್ಲ ಪೆಪ್ಪರ್ ಹಾಕ್ಕೊಬೇಕು. ಬರೀ ಪೆಪ್ಪರಾ? ಪೆಪ್ಪರು, ಉಪ್ಪು ಎರಡೂ. ಓ ಓಕೆ. ಹೆಂಗೆ ಕಲ್ತ್ಕೊಂಡ್ರಿ ಈ ರೆಸಿಪಿನ? ಅಮ್ಮ ಮಾಡೋರು ಯಾವಾಗ್ಲೂ. ಓ, ನಿಮ್ಮ ಚೈಲ್ಡ್ಹುಡ್ ರೆಸಿಪಿನಾ? ಚೆನ್ನಾಗಿದೆ. ಮಾಡಿಕೊಂಡ್ರೆ ಪೆಪ್ಪರ್ ಹಾಕ್ಕೊಂಡ್ರೆ ಏನು ವಾಯು ಆ ಥರ ಏನೂ ಆಗೋದಿಲ್ಲ. ಕೆಲವ್ರು ತಿನ್ನೋದಿಲ್ಲ, ಎಲ್ಲೋ ತಿನ್ನಲ್ಲ, ಕೆಲವರು ವೈಟ್ ತಿನ್ನಲ್ಲ ಅಂತಾರಲ್ವಾ. ಸೊ ಇದೆರಡೂ ಸೇರಿ ತಿಂದಾಗ ಈ ಥರ ಮಾಡ್ಕೊಂಡು ತಿಂದರೆ ಯಾವುದು ವೇಸ್ಟು ಆಗಲ್ಲ, ಮತ್ತು ಟೇಸ್ಟು ಚೆನ್ನಾಗಿದೆ, ಹೆಲ್ದಿ ಕೂಡ. ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಾರಲ್ವ, ಕೆಲವ್ರು ಹಾಗೆ ಒಳಗಡೆ ಇರೋದು ವೈಟ್ ತಿನ್ನಲ್ಲ, ಅದು ತಿನ್ನಲ್ಲ ಅಂತಾರೆ. ಹಿಂಗೆ ಮಾಡ್ಕೊಂಡು ತಿಂದರೆ ಒಂದ್ಸತಿ ತಿಂದು ನೋಡಿ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ. ಓಕೆ. ಸೊ ನೆಕ್ಸ್ಟು ಉಪ್ಪು ಹಂಗೆ ಹಾಕೋಕೋದ್ರೆ ಜಾಸ್ತಿ ಆಗಿಬಿಡುತ್ತೆ. ಸೊ ಉಪ್ಪು ಹಿಂಗೆ ಹಾಕ್ಕೊಬೇಕು, ಸ್ವಲ್ಪ ಹಾಕೋಬೇಕು. ಓಕೆ. ಇವಾಗ ನೆಕ್ಸ್ಟು 1 ಸ್ಪೂನ್ ಆಗೋಷ್ಟು ಎಣ್ಣೆ. ಓಕೆ. ನೆಕ್ಸ್ಟು ಸೊ ಸ್ಟವ್ ಕಮ್ಮಿ ಮಾಡಿಕೊಂಡು ಈ ಥರ ಹಾಕ್ಕೊಬೇಕು. ಓ, ಹುಷಾರಾಗಿ ಹಾಕ್ಕೊಬೇಕು, ಚೆನ್ನಾಗಿ ಸಿಡಿಯುತ್ತೆ. ನನಗಂತೂ ಫೇವ್ರೆಟ್ ಇದು. ಈಗ ಮೇಲೆ ಒಂಚೂರು ಆಯಿಲ್, ಜಾಸ್ತಿ ಆಯಿಲ್ ಆಗಲ್ಲ? ಏನಾಗೋದಿಲ್ಲ, ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಪೆಪ್ಪರೆಲ್ಲ ಅದರಲ್ಲಿ ಅಂಟ್ಕೊಬೇಕು. ಓಕೆ, ಆವಾಗಲೇ ಟೇಸ್ಟು. ಹೌದು. ಆಗಿದೆಯಾ ಮಮ್ಮಿ? ತಿರುಗಿ ಹಾಕ್ಬೇಕಷ್ಟೆ. ಓಕೆ, ಕೇರ್ಫುಲ್ಲಾಗಿ ಮಾಡಬೇಕಲ್ಲ, ಸ್ವಲ್ಪ ಪಟ್ ಅಂತ ಶಬ್ದ ಬಂದಿದೆ. ಓಕೆ.
ಸುರಿಯುತ್ತೆ. ವಾವ್ ಮಮ್ಮಿ ಕಲರ್ಫುಲ್ ಆಗಿದೆ. ಟೇಸ್ಟಿ ಈ ಥರ ನಾವು ಎಣ್ಣೆ ಹಾಕಿದಾಗ ಪೆಪ್ಪರೆಲ್ಲ ಅಂಟ್ಕೊಳ್ಬೇಕು. ಸೊ ಅವಾಗ ಆಗಿದೆ ಅವಾಗ ಇದು ಬಿಡೋದಿಲ್ಲ ಇನ್ನು. ತಿನ್ಬೇಕಾದ್ರೆ ತುಂಬ ಟೇಸ್ಟಾಗಿರುತ್ತೆ. ಓಕೆ, ಸೊ ರೆಡಿನಾ? ರೆಡಿ ಅಷ್ಟೇ. ಸೊ ಇವಾಗ ತಿನ್ನೋದಷ್ಟೇ ಬಾಕಿ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಳ ಹೇಗಿದೆ ಅಂತ. ಸೊ ಎಗ್ ತವಾ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಸೂಪರ್ ಆಗಿದೆ. ಅರೋಮಾ ಅಂತೂ ನಂಗೆ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ನಂಗೆ ಮಾಡಬೇಕಾದ್ರೆ ಲೈಕ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಂಗೆ ತಿನ್ನಬೇಕು ಅಂತ ಅನಿಸಿತು. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಓಕೆನಾ? ನಾರ್ಮಲ್ ಆಗಿ ನನಗೆ ಬರೀ ಬಾಯ್ಲ್ಡ್ ಎಗ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರ ನನಗೆ ಡಿಫ್ರೆಂಟಾಗಿ ಮಾಡಿಕೊಟ್ಬಿಟ್ರೆ ಅಂತೂ ಒಂದು ಎಗ್ಗು ತಿನ್ನೋ ಜಾಗದಲ್ಲಿ 2 ಎಗ್ನ ತಿಂತೀನಿ. ಸೊ ನಂಗೆ ಅಷ್ಟು ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಖಾರ ಆಗಿರ್ಬೋದು, ಪೆಪ್ಪರ್ ಖಾರ, ಉಪ್ಪು ಇದೆಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಹೀರ್ಕೊಂಡಿದೆ ಆ್ಯಕ್ಚುಲಿ. ತುಂಬ ಅದು ಸ್ವಲ್ಪನೂ ಎಲ್ಲೂ ವೇಸ್ಟ್ ಆಗ್ದಿರ ಅದಕ್ಕೆ ಸ್ಟಿಕ್ ಆಗಿ ತುಂಬ ತಿಂತಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡ್ತಿದೆ. ಮಜಾ ಬರ್ತಿದೆ ತಿನ್ನೋದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಚೆನ್ನಾಗಿದೆ. ಸೊ ನಿಮ್ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. 100% ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೋಡೋದಲ್ಲ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಸೂಪರಾಗೇ ಇತ್ತು. ನಿಜವಾಗ್ಲೂ ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ನಾನಂತ ಎಂಜಾಯ್ ಮಾಡ್ಕೊಂಡು ತಿಂದು ಖಾಲಿ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ಥರ ರೆಸಿಪಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ಬ್ಯಾಚುಲರ್ಸ್ಗೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಗ್ಗಲ್ಲಿ ಗೊತ್ತಲ್ಲ ನಮಗೆ ಎಷ್ಟು ಚೆನ್ನಾಗಿ ಪ್ರೋಟೀನ್ಸ್ ಇರುತ್ತೆ. ಕೂದಲಿಗೆ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬ ಒಳ್ಳೆಯದು. ಆ್ಯಂಡ್ ತುಂಬಾ ನಮಗೆ ಬಾಡಿಗೆ ಏನಾರ ಬೇಕು ಪ್ರೋಟೀನ್ಸ್ ಎಲ್ಲನೂ ಸಿಗುತ್ತೆ. ಲೈಕ್ ಡಯಟ್ ಮಾಡೋರು ಸ್ಪೆಷಲಿ ಎಗ್ನ ತಿಂತಾರೆ ಅಲ್ವಾ. ಸೊ ಈ ಥರ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟಾಗಿ ಫ್ಲೇವರ್ ಕೊಡುತ್ತೆ. ತುಂಬ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ signing off. Bye bye.